ಮಿತ್ರರಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಶ್ರೀನಾರಾಯಣ ಗುರು ವಿಚಾರ ವೇದಿಕೆ ಶಿವಮೊಗ್ಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವು ಹುದಳ ಇವರನ್ನು ನಾನು ತಮಗೆ ಪರಿಚಯಿಸುತ್ತಿದ್ದೇನೆ. ಹಾಗೆ ತಾಲೂಕು ಅಧ್ಯಕ್ಷರಾಗಿರುವಂಥ ಶಶಿಧರ್ ಎಂ ಅಮೀನ್ ಒಡಮಂಟೇಶ್ವರ ಇವರನ್ನು ಸಹ ನಾನು ತಮಗೆ ಪರಿಚಯಿಸುತ್ತಿದ್ದೇನೆ. ಹಾಗೆ ಸಂದೀಪ್ ಪಂಬೇಲ್ ನಮ್ಮ SNGV ಜಿಲ್ಲಾ ಪ್ರಮುಖರು ಮಂಗಳೂರು ಇವರನ್ನು ಸಹ ತಮಗೆ ಪರಿಚಯಿಸ್ತಿದ್ದೇನೆ. ತಮಗೆಲ್ಲರಿಗೂ ಪುನರಪಿ ಸ್ವಾಗತವನ್ನು ಹೇಳ್ತಾ ಬಂದಿರುವಂತಹ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಏನು ಕಳೆದ 2 ತಿಂಗಳಿನಿಂದ ಟೀಮ್ ಸತ್ಯಜಿತ್ ಸುರತ್ಕಲ್ ಹೆಸರಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಭಿಯಾನ ನಡೀತಾ ಇತ್ತು. ತಮ್ಮೆಲ್ಲರ ಪ್ರಶ್ನೆ ಇತ್ತು, ಸಮಾಜ ಪ್ರಶ್ನೆ ಕೂಡ ಇತ್ತು, ಅಭ್ಯರ್ಥಿಯ ಘೋಷಣೆ ಆದ ಮೇಲೆ ಮುಂದೆ ಏನು ನಡೆ ಅನ್ನುವಂಥದ್ದು. ಅದಕ್ಕೆ ಇವತ್ತು ಸ್ಪಷ್ಟನೆಯನ್ನು ಕೊಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಆಯೋಜನೆ ಮಾಡಿರುವಂಥದ್ದು. ಟೀಮ್ ಸತ್ಯಜಿತ್ ಸುರತ್ಕಲ್ನಲ್ಲಿದ್ದಂತಹ ಒಂದಿಬ್ಬರು ಪ್ರಮುಖರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಉಳಿದಂತೆ SNGV ವತಿಯಿಂದ ಈ ಪತ್ರಿಕಾಗೋಷ್ಠಿ ಇವತ್ತು ಕರೆದಿರುವಂಥದ್ದು. ಟೀಮ್ ಸತ್ಯಜಿತ್ ಸುರತ್ಕಲ್ ಅದು ಒಂದು ಉದ್ದೇಶ ಇಟ್ಟುಕೊಂಡು ಅವತ್ತು ಪ್ರಾರಂಭ ಮಾಡಬೇಕಿದ್ರೆ ನನ್ನ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅವರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ MP ಸೀಟಿಗೆ ನಾವು ಕೇಳ್ತಾ ಇರೋದ್ರಿಂದ SNGV ಹೆಸರಲ್ಲಿ ಯಾವ ಚಟುವಟಿಕೆ ತಾವು ನಡೆಸ್ತಾ ಇದ್ದೀರಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು. ಹಾಗಾಗಿ ಅವತ್ತಿನ ನಂತರ ಯಾವುದೇ ಘಟನೆಗಳು ನಡೆದರೂ ಕೂಡ SNGVಯಿಂದ ಪ್ರತಿಭಟನೆಯೋ ಹೋರಾಟವೋ ಪತ್ರಿಕಾಗೋಷ್ಠಿ ನಡೆಸಬೇಕಿದ್ರು ಕೂಡ ನಾನು ನೇರವಾಗಿ ಮುಂಚೂಣಿಯಲ್ಲಿಲ್ಲದೆ ಅದನ್ನು ನಾನು ಇವರ ಮಾತಿಗೆ ಬೆಲೆ ಕೊಟ್ಟು ನಿಂತಿದ್ದೆ. ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ಜಿಲ್ಲೆಯಲ್ಲಿ ಅವತ್ತು ಸಭೆಗಳು ನಡೆಯಿತು, ದೊಡ್ಡ ಮಟ್ಟದ ಸಮಾವೇಶವೂ ನಡೆಯಿತು. ಆದರೆ ಅಭ್ಯರ್ಥಿ ಘೋಷಣೆ ಆಗಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬ್ರಿಜೇಶ್ ಚೌಟ ಅವರಿಗೆ ಸೀಟು ಘೋಷಣೆ ಮಾಡಿದ ನಂತರ ಕೂಡ ಟೀಮ್ನವರು ಮತ್ತೂ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ, ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ತಮಗೆ ಕೇಳ್ತೇವೆ, ನಾವು ನಿಮ್ಮ ಪರವಾಗಿ ನಾವು ಕೇಳ್ತೇವೆ ಅಂತ ಹೇಳಿಕೊಂಡು ಒಂದಷ್ಟು ಕಾಲ ನನ್ನ ತಡೆ ಹಿಡಿದಿದ್ರು. ಆದರೆ ಘೋಷಣೆಯಾಗಿ ಬಹುಶಃ ಇವತ್ತಿಗೆ ಸುಮಾರು ಒಂದು 18-20 ದಿವಸಗಳು ಆಗ್ತಾ ಬಂತು. ಯಾವುದೇ ಜವಾಬ್ದಾರಿಯ ಘೋಷಣೆಗಳಾಗಲಿಲ್ಲ. ಕಳೆದ ವಾರವೇ ನಮ್ಮದು ತಂಡದ ಸಭೆ ನಡೆದು ಅಲ್ಲೊಂದು ನಿರ್ಣಯ ಆಗಿದ್ದರೂ ಕೂಡ ಮತ್ತೆ 1 ವಾರ ಅವಕಾಶ ಕೊಡಿ, ನಾವು ಮತ್ತೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ, ಅಲ್ಲಿ ತನಕ ಈ ಸಭೆಯ ನಿರ್ಣಯವನ್ನು ಘೋಷಣೆ ಮಾಡಬೇಡಿ ಅಂತ ಹೇಳಿಕೊಂಡು ಹೇಳಿದರು. ವಾಸ್ತವವಾಗಿ ಮೊನ್ನೆ ಬುಧವಾರ ಪತ್ರಿಕಾಗೋಷ್ಠಿ ಅಂತ ಹೇಳಿಕೊಂಡು ಒಂದ್ಸರಿ ನಾನು ಸಮಯವನ್ನು ಕೂಡ ಇಲ್ಲಿ ಕೇಳಿದ್ದೆ ನಾನು, ಆದರೆ ಬುಕ್ಕಿಂಗ್ ಮಾಡಿರಲಿಲ್ಲ. ಅನಿವಾರ್ಯ ಅವತ್ತು ಮತ್ತೆ ಬೆಂಗಳೂರಿಗೆ ಒಂದ್ಸರಿ ಬೇರೊಬ್ಬರು ಕಾರ್ಯಕ್ರಮಕ್ಕೆ ಕರೆದಿದ್ರು, ಅಲ್ಲಿ ಮಾತುಕತೆ ಮತ್ತೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅಂತಲೂ ಹೇಳಿದರು. ಆದರೆ ಅಲ್ಲೂ ಆಗಲಿಲ್ಲ. ಮೊನ್ನೆಯ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ SNGVಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯದ ಒಂದಷ್ಟು ಪದಾಧಿಕಾರಿಗಳು ಸೇರಿಕೊಂಡು ಅಂತಿಮ ನಿರ್ಣಯ ಮೊನ್ನೆ ದಿವಸ ಆಯಿತು. ಮೊದಲು ಟೀಮ್ ಸತ್ಯಜಿತ್ ಸುರತ್ಕಲ್ನ ನಿರ್ಣಯವನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು. ಅವರಿದ್ದಾರೆ, ಇನ್ನೊಂದು ಪತ್ರಿಕಾಗೋಷ್ಠಿ ಬಹುಶಃ ಕರೀಬಹುದು ಮುಂದಿನ ದಿವಸದಲ್ಲಿ. ಆದರೆ ಅಲ್ಲಿ ಒಟ್ಟು ಸಭೆಯಲ್ಲಿ ಆದ ತೀರ್ಮಾನ ಏನು ಅಂತ ಕೇಳಿದರೆ, ಟೀಮ್ ಸತ್ಯಜಿತ್ ಸುರತ್ಕಲ್ ಅದರಲ್ಲಿ ಎಲ್ಲ ಸಮಾಜ ಬಾಂಧವರು ಇರೋದ್ರಿಂದ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾರೆ. ಚುನಾವಣೆಯ ನನ್ನ ಕೆಲಸಕ್ಕೂ ಟೀಮ್ ಸತ್ಯಜಿತ್ ಸುರತ್ಕಲ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಂತ ಹೇಳಿಕೊಂಡು ಬೆಂಬಲ ಇಲ್ಲ ಅಂತ ಹೇಳಿಲ್ಲ. ಅವರು ನಾನು ಏನೇ ಕೆಲಸ ಮಾಡೋದಕ್ಕೂ ಅವರು ಸಂಪೂರ್ಣ ಬೆಂಬಲ ಸೂಚಿಸಿ, ಆದರೆ ಅದನ್ನು ಇನ್ನು ಮುಂದಿನ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಳ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು. ಆದರೆ ಆ ಹೆಸರು ತಂಡವನ್ನು ಉಳಿಸ್ಕೊಳ್ತಾರೆ. ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗಿದ ನಂತರ ಅದರ ಬಗ್ಗೆ ಅವರು ಅದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರಿಸುವವರಿದ್ದಾರೆ. ಚುನಾವಣೆಗೆ ನಾನು ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ನನಗೆ ಹೇಳಿದ್ದಾರೆ. ಮತ್ತು ನಾನು ಯಾವುದೇ ನಿರ್ಧಾರ ತಗೊಂಡು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ.
ಹಾಗಾಗಿ ಮತ್ತೆ SNGV ಅಲ್ಲಿ ನಾನು ಚಟುವಟಿಕೆ ಮುಂದುವರಿಸೋದಕ್ಕೆ ಅಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ SNGVಯ ಮೊನ್ನೆ ಏನು ಶುಕ್ರವಾರ ಸಭೆ ನಡೆಯಿತು. ಅಲ್ಲಿ ತಗೊಂಡಂಥ ತೀರ್ಮಾನ ಏನು ಅಂತ ಕೇಳಿದರೆ, ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣಗುರು ಸಮಾಜ ಅಂತ ಹೇಳ್ತೇವೆ, ಬಿಲ್ಲವ, ಈಡಿಗ, ನಾಮಧಾರಿ 26 ಪಂಗಡ ಇರುವಂಥ ಸಮಾಜ ಇದೆ, ಅನೇಕ ವರ್ಷಗಳ ನಂತರ 3 ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು 33 ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಬಿಲ್ಲವ ಸಮಾಜಕ್ಕೆ. 4 ಕ್ಷೇತ್ರ ಏನಿದೆ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಕಾರವಾರ ಮತ್ತು ಶಿವಮೊಗ್ಗ, ಈ 4 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು 12 ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ. ಸಮಾಜದ ಜನಸಂಖ್ಯೆ ಅಲ್ಲ, 12 ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ. ಒಂದೇ ಸಮಾಜ ಆಗಿ 4 ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ, ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ. ಆದರೆ ಬೇರೆ ಬೇರೆ ಕಾರಣ ನಾನು ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ 33 ವರ್ಷದಲ್ಲಿ ಈ 4 ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ಆ 4ನೇ ಬಾರಿ ಸೋಲೋದ್ರೊಂದಿಗೆ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು. ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು. ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು JDS ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಏನು SNGV ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು. ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ, ಪಠ್ಯಪುಸ್ತಕದ ಹೋರಾಟ, ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ, ಇದರ ಮೀಸಲಾತಿದು ಕಾಂತರಾಜ್ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ, ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರಿರೋ ಹೋರಾಟ ಇರಬಹುದು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು, ಇದು ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ, ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ, ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ 3 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ 1 ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ 2 ಕಡೆಯ ಅವಕಾಶ ಸಿಕ್ಕಿದೆ. ಸಮಾಜದ ಸಂಘಟನೆ ಆಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಬಕ್ಕಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜರವರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್, ಈ 3 ಅವಕಾಶ ಇವತ್ತು ಸಮಾಜಕ್ಕೆ ಸಿಕ್ಕಿದೆ. ಈ 3ರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾರಾಯಣಗುರು ವಿಚಾರ ವೇದಿಕೆಯಿಂದ ಮಾಡೋಣ. ಈ 3 ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಲಿಕ್ಕೆ ಸಾಧ್ಯ ಆದರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ. ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ 3 ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ. ಮುಂದಿನ ದಿವಸದಲ್ಲಿ ಯಾರು ಏನು ಬೇಕಿದ್ರೂ ಹೇಳಬಹುದು. ಸಾಮಾಜಿಕ ಜಾಲತಾಣದಲ್ಲಿ 100 ಮಾತುಗಳು ಬರಬಹುದು. ಆದರೆ ಒಂದು ಎಲ್ರಿಗೂ ನಾನು ಸ್ಪಷ್ಟಪಡಿಸ್ತೇನೆ, ಏನು ಅಂತ ಕೇಳಿದರೆ, ಯಾವ ನನ್ನ 37 ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ, ಅನ್ಯಾಯ ಆದಾಗ, ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಅನ್ನುವ ರೀತಿಯಲ್ಲಿ ಮಾಡಿದಾಗ, ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗದೆ ಎಲ್ಲಿಯೂ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ, ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು, ನನ್ನ ಕಷ್ಟ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ. ಬಿಟ್ಟರೆ ಬೇರೆ 100 ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ, ಯಾವುದರಲ್ಲೂ ಬರಲಿ, ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ.
ನನ್ನ ಕಷ್ಟ ದಿನದಲ್ಲಿ ಯಾರು ನನ್ನ ಜೊತೆ ಇದ್ದರೂ ಅವರ ಸತ್ಯಣ್ಣ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದರೆ ನಾನು ಅವ್ರ ಜೊತೆ ಮಾತನಾಡ್ತೇನೆ. ಅವರ ಮಾತಿಗೆ ಉತ್ತರವನ್ನು ಕೊಡೋದ ಕೆಲಸ ಅಥವಾ ಅವರಿಗೆ ಸಮಾಧಾನ ಮಾಡೋ ಉತ್ತರ ಅಂತ ಹೇಳೋದಿಲ್ಲ, ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾರದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಅಂತ ಹೇಳಬೇಕಿದ್ರೆ ಹೇಳಬಹುದು, ಜಾತಿವಾದಿ ಅಂತ ಹೇಳಬೇಕಾದ್ರೆ ಹೇಳಬಹುದು, ಎಲ್ಲದಕ್ಕೂ ನಾನು ಅದನ್ನು ಎದುರುಗೊಳ್ಳಲಿಕ್ಕೆ ನಾನು ತಯಾರಾಗಿ ಇವತ್ತು ಈ ನಿರ್ಧಾರಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ವಿಚಾರದಲ್ಲಿ ತಮಗೇನಾದರೂ ಮತ್ತೆ ಸ್ಪಷ್ಟನೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ತಮಗೇನು ಬೇಕಿದ್ದರೆ ನಾನು ಹೇಳ್ತೀನಿ, ಇಲ್ಲದಿದ್ದರೆ ಅದರ ಬಗ್ಗೆ ಭಾಳ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಕ್ಕಲಿಗೆ ಆಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ಗೆ ಅವಕಾಶ ಆಗ್ತಿತ್ತು ಏನೋ. ಏನು ಮಾಡೋದು, ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು. ನಮಗೆ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದರೆ ಬರೀ ಸೇವೆ ಮಾಡ್ತಾ ಇರಬೇಕು, ಅವರು ಕೈ ಹಿಡಿದು ಮೇಲೆತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು, ಇಲ್ಲದ್ರೆ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು, ಶೂದ್ರಾಗೆ ಇರಬೇಕು, ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರೋದು ಅಂತ ಹೇಳಿಕೊಂಡು ನಮಗೂ ಗೊತ್ತಿರಲಿಲ್ಲ. ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ. ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರಲ್ಲ, ಹುದ್ದೆಯಲ್ಲಿದ್ದವರು ಅಲ್ಲ, ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ. ಬಡತನದಲ್ಲೇ ಹುಟ್ಟಿ ಬೆಳೆದವನು. SLC ತನಕ ಲ್ಯಾಂಪಲ್ಲಿ ಗ್ಯಾಸ್ ಲೈಟಲ್ಲಿ ನಾನು ಶಾಲೆಯನ್ನು ಕಲಿತವನು, ವಿದ್ಯಾಭ್ಯಾಸ ಮಾಡಿದವನು ನಾನು. ಆದರೆ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಕೊಂಡು ನಿಂತಿದ್ದೆ. ಒಂದು ನಿಮಿಷ, ಜಿಲ್ಲೆಯೂ ಸರಿ ಇಲ್ಲ. ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರ್ಕೊಂಡು ಇರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು, ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು, ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲ, ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು. ಆ ಗುಲಾಮಿ ಮಾನಸಿಕತೆ ನನಗೆ, ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ, ಶೂದ್ರ ಸಮಾಜದಲ್ಲಿ ಕೋಟಿ ಚೆನ್ನಯ್ಯರು ಹುಟ್ಟಿದಂಥದ್ದು. ಕೋಟಿ ಚೆನ್ನಯ್ಯರು ನಮಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದವರು. ನನ್ನ ಅಪ್ಪಮ್ಮ ಕೂಡ ನನಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದ್ರು. ನನಗೆ ಬಡತನ ಇದ್ದಿರಬಹುದು, ಸಿರಿವಂತಿಕೆ ಇಲ್ಲದಿರಬಹುದು, ಸಂಗದ್ದೇನು ಅವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದರು, ಅದನ್ನು ಹಿಡ್ಕೊಂಡು ನಾನು ಬದುಕಿದೆ. ಆದರೆ ವಿವೇಕಾನಂದರು ಏನು ಹೇಳಿದರು ಅದನ್ನು ಉಳಿದವರು, ಹುಟ್ಟಿನಿಂದ ಬಡವಾಗಿರುವ ಸಾಯಬೇಕಿದ್ರೆ ಬಡವಾಗಬೇಕಾಗಿಲ್ಲ ಅನ್ನೋ ದಾರಿಯನ್ನು ಹಿಡ್ಕೊಂಡು ಉಳಿದವರು ಹೋದರು. ನನಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಬಡತನದಲ್ಲಿ ಬೆಳೆದೆ. ಇವತ್ತಿಗೂ ವೈಯಕ್ತಿಕ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಇದೆ, ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಿಲ್ಲ ನನ್ನ ಹತ್ರ. ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ, ಜಾತಿಯು ಸತ್ಯನಿಗೆ ಅಡ್ಡ ಬಂತು. ಶೂದ್ರತನದ ಒಂದು ಏನಿಲ್ಲಿ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಹೊತ್ತು ಹೇಳಲಿಕ್ಕೆ ಬಯಸ್ತೇನೆ. ಸತ್ಯ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ. ಆದರೆ ಸತ್ಯ ಅದೇ ಹೇಳಿದೆ ನಾನು, ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರೋದು ನಮ್ಮ 3 ವರ್ಷಗಳ ಹೋರಾಟದ ಫಲ ಇದು. ಒಂದು ನಿಮಿಷ ಬರ್ತೇನೆ ನಾನು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟದ್ದಕ್ಕೆ ಖುಷಿ ಇದೆ, ಸಂತೋಷ ಇದೆ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದ್ದೀರ ತಾವು? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಬಿಜೆಪಿಯವರು ವಿಶ್ಲೇಷಣೆ ಮಾಡಿದ್ದೀರ ತಾವು? MLC ಆಗಿದ್ರು. MLC ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ದರು. ಯಾವ ಹುದ್ದೆ ಅದು? ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು. ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆಯೇ ಅದು, ಹುದ್ದೆಯೇ ಅದು. ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಬೇರೆಯವರು ಇರಲಿಲ್ವ ಅಲ್ಲಿ? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ BN ಶಂಕರ್ ಪೂಜಾರಿ ಅವರಿದ್ದರು. ಉಪಾಧ್ಯಕ್ಷ ಆಗಿದ್ದಂತಹ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ದರು, ಶಿಲ್ಪಾ ಸುವರ್ಣ ಅವರಿದ್ದರು.
ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ದರು. ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ದರು. ಕೊಡ್ಬೋದಿತ್ತಲ್ಲ. ಸತ್ಯನನ್ನು ಬಿಟ್ಟು ಬಿಡಿ, ಸತ್ಯನಿಗೆ ಕೊಡಲಿಕ್ಕೆ ಆಗೋದೇ ಇಲ್ಲ. ಸತ್ಯ ಮಾತನಾಡ್ತಾನೆ, ಸತ್ಯ ನೇರ ಹೇಳ್ತಾನೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ದರು. ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆಯಿತು. ಆದರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು, ಬಹಳ ದೊಡ್ಡ ಅನ್ಯಾಯ ಆಯಿತು. ಒಂದು MP ಕ್ಷೇತ್ರ ಸಿಕ್ಕಿರ್ಬೋದು, 2 ಹುದ್ದೆಯನ್ನು ಕಳ್ಕೊಂಡು 2 ಸ್ಥಾನವನ್ನು ಕಳ್ಕೊಂಡಿತ್ತು ಇವತ್ತು ಸಮಾಜ. ಬೇರೆಯವರಿಗೆ ಕೊಟ್ಟಿದ್ದರೆ ಅದು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು. ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ. ರಾಜಕೀಯದಲ್ಲಿ ಜಾತಿಯ ದುರ್ದೈವ ಇವತ್ತು ಅದೇ ಆಗ್ತಾ ಇದೆ. ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ, ದುರ್ದೈವ ಜಾತಿ ಮಾನದಂಡ. ಒಂದು ಬಂಟ ಸಮಾಜಕ್ಕೆ, ಒಂದು ಬಿಲ್ಲವ ಸಮಾಜಕ್ಕೆ. ಮೊನ್ನೆಂತೂ ಒಂದು ಮಾತು ಬಂತು, ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ಬರು ಪ್ರಮುಖರು ಹೇಳ್ತಾರಂತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ MP ಸ್ಥಾನಮಾನ ಕೊಡದಿದ್ದರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು. ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಅಂಥೇಳಿ ಗೊತ್ತಿಲ್ಲ ನನಗೆ. ಕೊಡದಿದ್ದರೆ ಸೋಲಿಸ್ತಾರೆ ಅಂಥೇಳಿ ಅಪವಾದ ಹಾಕಿದರೆ ಏನು ಅಂಥೇಳಿ ಗೊತ್ತಿಲ್ಲ. ಅದೇ ಬಂದಿರೋ ಮಾತು, ಒಳಗಡೆ ಇದ್ದವ್ರು ನಮಗೆ ಹೇಳಿದ ಮಾತು ಇದು. ಅದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಹಾಗೆ, ನಾನು ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ಜಾತಿಯ ಮಧ್ಯದಲ್ಲಿ ನಡೆಯುವಂಥ ಚುನಾವಣೆಯ, ಆದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳುತ್ತಾರೆ, ಯಡಿಯೂರಪ್ಪನವರು ಮಾತು ಎತ್ತಿದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ. 25 ಕ್ಷೇತ್ರದಲ್ಲಿ ಯಾವ್ಯಾವ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಏನಾದ್ರು ತಮ್ಮ ಹತ್ರ ಪಟ್ಟಿ ಇದೆಯಾ? ಮಾಧ್ಯಮದವರು ತಾವು ಅದನ್ನು ತೆಗಿಬೇಕಲ್ಲ. ಕಾಂತರಾಜ್ ಆಯೋಗದ ಜನಗಣತಿ ಜಾರಿ ಬಂತು. ಎಷ್ಟು ಸರಿ ಎಷ್ಟು ತಪ್ಪಿದೆ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ನಮ್ಮ ಸಮಾಜದ್ದು 15 ಲಕ್ಷ ಕೊಟ್ಟೆ, ಅದು ವಾಸ್ತವ ಜನಸಂಖ್ಯೆ ಅಲ್ಲ, 12 ಲಕ್ಷ. ಇಲ್ಲಿ 4 ಕ್ಷೇತ್ರದಲ್ಲಿ ಮತದಾರರೇ ಇದ್ದಾರೆ. 60 ಲಕ್ಷ ಜನಸಂಖ್ಯೆ ಅಂತ ಹೇಳಿರುವಂತಹ ಲಿಂಗಾಯತ ಸಮಾಜದ 9 ಅಭ್ಯರ್ಥಿಗಳಿಗೆ, 9 ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 9 ವ್ಯಕ್ತಿಗಳಿಗೆ. 1 ಕೋಟಿಗಿಂತ ಅಧಿಕ ಇರುವಂತಹ SC ST ಸಮಾಜಕ್ಕೆ 5-6 ಕ್ಷೇತ್ರ ಸಿಕ್ಕಿರುವಂಥದ್ದು. ಹಿಂದುಳಿದ ವರ್ಗ 200 ಜಾತಿ ಸಮಾಜಗಳಿದೆ OBC ಮತ್ತು EBC ಅಲ್ಲಿ. ಪ್ರಮುಖ 3 ಸಮಾಜ, ಕುರುಬರು, ನಮ್ಮ ನಾರಾಯಣಗುರು ಸಮಾಜ, ಮೊಗವೀರ ಸಮಾಜ. ಜಾತಿ ಲೆಕ್ಕ ಅವರ ಜನಸಂಖ್ಯೆ ಅವರು ಕೊಟ್ಟಿರೋ ಅಂಕಿಅಂಶ ಪ್ರಕಾರ ಈ 3 ಸಮಾಜದ್ದು 70 ಲಕ್ಷ ಇದೆ. ಬ್ರಾಹ್ಮಣ ಸಮಾಜ 15 ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದೆ ಆಯೋಗ ವರದಿಯಲ್ಲಿ ಕೊಟ್ಟಿರುವಂಥದ್ದು. 3 ಸಮಾಜ 70 ಲಕ್ಷ ಜನಸಂಖ್ಯೆ ಆಗುವಂತಹ 200 ಜಾತಿ ಸಮಾಜ ಇರುವಂತಹ OBC EBCಗಳಿಗೆ ಸಿಕ್ಕಿರೋದು ಬರೀ 3 ಕ್ಷೇತ್ರ. ಬ್ರಾಹ್ಮಣ ಸಮಾಜಕ್ಕೆ 15 ಲಕ್ಷ ಜನಸಂಖ್ಯೆ ಇರುವವರಿಗೂ 3 ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ. 60 ಲಕ್ಷ ಇರುವವರಿಗೆ 9 ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಒಕ್ಕಲಿಗ ಸಮಾಜಕ್ಕೆ 4-5 ಸಿಕ್ಕಿದೆ. ಯಾವ ಸಾಮಾಜಿಕ ನ್ಯಾಯ ಇಲ್ಲಿ? ಜಾತಿ ಲೆಕ್ಕ ಮಾಡಿದ್ದು ಜಾತಿವಾರು ಇದು ಸಿಕ್ಕಿರೋದು ಅಥವಾ ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಿರೋದು? ಇದು ಕಾಂಗ್ರೆಸ್ ಅಲ್ಲೂ ಬಹಳ ವ್ಯತ್ಯಾಸ ಇಲ್ಲ. ಅಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಲಿಂಗಾಯತ ಸಮಾಜಕ್ಕೆ 5-6 ಸೀಟು ಕೊಟ್ಟಿದ್ದಾರೆ. ಅಲ್ಲೂ ಈಡಿಗ ಸಮಾಜಕ್ಕೆ ನಮ್ದು 26 ಸಮಾಜಕ್ಕೆ 2 ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಟ್ಟು OBC EBCಗೆ 4 ಕಡೆ 5 ಕಡೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವುದಿಲ್ಲಿ ಆಗ್ತಾ ಉಂಟು? ಹಿಂದುತ್ವ ಅಂತ ಹೇಳಿದರೆ ಬರೀ 4 ಜಾತಿ ಸಮಾಜವು, ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಬಂಟ. ಇವತ್ತು ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ, ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗ್ತದೆ. ಹಿಂದುತ್ವ ಅಂತ ಹೇಳಿದರೆ ಬರೀ 4 ಜಾತಿ ಸಮಾಜ ಇರೋದು, ಅಥವಾ ಸುಮಾರು ಒಂದು 250-300 ಸಮಾಜಗಳು ಒಟ್ಟು ಸೇರಿಕೊಂಡು, ಇದು ದಲಿತ ಸಮಾಜ ಎಲ್ಲ ಸೇರಿದರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ. ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂಥದ್ದು. ಯಾರಿಗೆಲ್ಲಿ ನ್ಯಾಯ? ಯಾವುದರ ಆಧಾರದ ಮೇಲೆ ನಡೀತಾ ಇದೆ? ನಾನೆಲ್ಲ ಉತ್ತರ ಕೊಡಬೇಕಾದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವರೇ ಮೊನ್ನೆ ಕೊಟ್ಟಿರುವಂತಹ ಸೀಟುಗಳ ಆ ಹಂಚಿಕೆ ಆಧಾರದ ಮೇಲೆ. ಒಂದು ಇಲ್ಲಿ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾನು, ಕರ್ನಾಟಕ ರಾಜ್ಯದಲ್ಲಿ BJP ಇಲ್ಲ.
ಬರೆಯಬೇಕಿದ್ರೆ ತಾವು. ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ BLP ಇತ್ತು, BL ಸಂತೋಷ್ ಪಾರ್ಟಿ ಇತ್ತು. ಈಗ ಇಲ್ಲಿ BSP ಇದೆ, BS ಯಡಿಯೂರಪ್ಪ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಇಲ್ಲ. ಯಾರು ಅವರ ಹಿಂದೆ ನೆತ್ತಾಡ್ತಾರೆ, ಅವರಿಗೆ ಬಕೆಟ್ ಹಿಡಿತಾರೆ, ಅವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ತಾರೆ, ಅವ್ರು ಏನೇ ಹೇಳಿದ್ರು ಜೈ ಅಂತ ಹೇಳಿಕೊಂಡು ಹೋಗ್ತಾರೆ. ಅವರಿಗಿಲ್ಲಿ ಅವಕಾಶ ಆಗ್ತಾ ಇದೆ. ಯಾರ ಕೈ ಮೇಲ್ಗೈ ಆಗ್ತದೆ ಆ ಗುಂಪಿನವರಿಗೆ ಅವರಿಗೆ ಅವಕಾಶ ಆಗ್ತಾ ಇದೆ. ಹಾಗಂತ ಹೇಳಿಕೊಂಡು ಕಾಂಗ್ರೆಸ್ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿದೆ, ಅದು ಪೂರ್ತಿ ಕೊಟ್ಟಿಲ್ಲ. ಹಾಗಾಗಿ ಇವತ್ತು 3 ಕ್ಷೇತ್ರ ನಮಗೇನಿಲ್ಲ ಅವಕಾಶ ಸಿಕ್ಕಿದೆ. ಇದನ್ನು ಗೆಲ್ಲಿಸುವ ಮುಖಾಂತರ ಈ ಸಮಾಜಗಳಿಗೆ ಕೇವಲ ನಮ್ಮ ನಾರಾಯಣಗುರು ಸಮಾಜ 26 ಪಂಗಡ ಮಾತ್ರ ಅಲ್ಲ, ಇನ್ನುಳಿದ ಹಿಂದುಳಿದ ವರ್ಗದ ಸಮಾಜಗಳು, ಯಾವ ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ, ಅವರಿಗೂ ಧೈರ್ಯವನ್ನು ತುಂಬಿಸೋದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ. ನಿಜವಾದ ಹಿಂದುತ್ವ ಏನು, ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ. ಅತ್ಯಂತ ಕಟ್ಟಕಡೆಯ ವ್ಯಕ್ತಿ ಕೂಡ, ಅತ್ಯಂತ ಕಟ್ಟಕಡೆಯ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ, ಸಶಕ್ತ ಆಗಬೇಕು ಅಂತ ಹೇಳ್ತಾರೆ. ಆ ಕಡೆಗೆ ಇವತ್ತು ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ. ಅದು ಆಗಬೇಕಿದ್ರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು, ನಮ್ಮ ಸಮಾಜಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಈ ಎಲ್ಲ ಸಮಾಜಗಳಿಗೆ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ನಿರ್ಣಯವನ್ನು ಇಟ್ಟುಕೊಂಡು ಇವತ್ತೇನು ಗುರುಗಳು ನಮಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಹೊರಟಿದ್ದೇವೆ. ಸಾಮಾಜಿಕ ಕಾರ್ಯ ಮುಂದುವರಿತದೆ, ಖಂಡಿತ ಮುಂದುವರಿತದೆ. ಸಂಜೀವಿತ ಕೆಲಸ ನಿಲ್ಲುವುದಿಲ್ಲ, ನಿರಂತರವಾಗಿ ಮುಂದುವರಿತದೆ. ಸಮಾಜವನ್ನು ಇನ್ನಷ್ಟು ಸಂಘಟನೆ ಮಾಡೋ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಮುಂದುವರಿತದೆ. ಅವತ್ತು ಜನಾರ್ದನ್ ಪೂಜಾರಿಯನ್ನು ಕಷ್ಟ ಆಗಲಿಕ್ಕೆ ನಾನು ಕೂಡ ಒಬ್ಬ ಕಾರಣಕರ್ತ. ಅದು ಹೇಳಲಿಕ್ಕೆ ನಂಗೆ ಒಪ್ಕೊಳ್ಳಿಕ್ಕೆ ನಂಗೆ ಏನು ಬೇಸರ ಇಲ್ಲ. ಅವತ್ತು ಈ ರೀತಿ ಆಗ್ತದೆ ಅನ್ನೋಂತ ಹೇಳಿಕೊಂಡು ನಾವು ಯೋಚನೆ ಕಲ್ಪನೆ ಮಾಡಿರಲಿಲ್ಲ. ಎಲ್ಲ ಸಮಾಜಕ್ಕೆ ಇಲ್ಲಿ ನ್ಯಾಯ ಸಿಗ್ತದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋಂಥ ಮಾತು ಏನಿದೆ ಅದು ನಿಜ ರೂಪಕ್ಕೆ ಬರ್ತದೆ. ನಾವೆಲ್ಲ ಬಂಧು ಅನ್ನುವಂಥ ಮಾತದು ಏನಿದೆ ನಿಜ ರೂಪಕ್ಕೆ ಬರ್ತದೆ, ಎಲ್ರಿಗೂ ಅವಕಾಶ ಆಗ್ತದೆ ಅಂತ ಹೇಳಿಕೊಂಡು ತಿಳ್ಕೊಂಡಿದ್ವಿ. ಏನು ಸಹನಾವವತ್ತು ಸಹನೌಬು ನಕ್ತು ಸಹವೀರ್ಯಂ ಕರವಾವಹೈ ಅಂತ ಹೇಳಿಕೊಂಡು ಏನು ಹೇಳ್ತಾರೆ ಅದು ಸತ್ಯ ಆಗ್ತದೆ ಅಂತ ಹೇಳಿ ನಂಬಿದ್ವಿ. ದುರ್ದೈವ ಯಾವಾಗ ನಮ್ಮನ್ನೆಲ್ಲ ಆ ರೀತಿ ಬಲಿಪಶು ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಜನಾರ್ದನ್ ಪೂಜಾರಿಯರ ಅವಸಾನವನ್ನು ಮಾಡಿದ್ರು, ಮತ್ತೆ ಮತ್ತೆ ಅವರು ಸ್ಪರ್ಧೆ ಮಾಡಿಕೊಂಡು ತಲೆ ಎತ್ತಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಸಹನಾವತ್ತು ಸಹನೌಬನಕ್ತು ಆಗಲೇ ಇಲ್ಲ. ಬ್ರಹ್ಮಕಲಶದಲ್ಲಿ 4 ಕಡೆ ಅಡಿಗೆ, 4 ರೀತಿಯಲ್ಲಿ ಊಟ, 4 ರೀತಿಯ ಅಡಿಗೆಗಳು, ಇದೇ ಹಿಂದುತ್ವ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಂಥ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಡೆಯಿತು. ಸಂಘ ಪರಿವಾರದ ಪ್ರಮುಖರು ಅಧ್ಯಕ್ಷತೆ, ಕಾರ್ಯಾಧ್ಯಕ್ಷರು, ಇನ್ನೊಂದು ಮತ್ತೊಂದು ಜವಾಬ್ದಾರಿ ಹುದ್ದೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಅದೇ ಮುಂದುವರೆದುಕೊಂಡು ಬಂತು. ಸಹನೌಬನಕ್ತು ಆಗಲೇ ಇಲ್ಲ. ಇವತ್ತು ಸತ್ಯ ಮತ್ತೆ ಸಮಾಜ ಕೆಲಸಕ್ಕೆ ಇಳಿತಾನೆ, ಸಮಾಜ ಹೆಸರಲ್ಲಿ ಇಲ್ಲಿ ಮತ್ತೆ ಇದಾಗ್ತದೆ ಅಂತ ಹೇಳಿದಾಗ, ಇಲ್ಲಿ ಯಾರ ಜೊತೆ ನಾನು 25 ವರ್ಷ ದುಡಿದಿದ್ನೋ ಅವ್ರು ಇವತ್ತು ಬಂದು ಇಲ್ಲಿ ಕಳೆದ 2-3 ದಿವಸದಿಂದ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂತು. ಅವರು ಶಿವಮೊಗ್ಗಕ್ಕೋ ದಾವಣಗೆರೆಗೂ ಹೋಗಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಇದಾಗಿದ್ದುಕೊಂಡು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿದ್ದುಕೊಂಡು ಶಿವಮೊಗ್ಗಕ್ಕೆ ಹೋಗಿ ಇಲ್ಲಿ ಪಾರ್ಟಿ ಇಲ್ಲ, ನಮಗೆ ಲಿಂಗಾಯತ ಸಮಾಜ ಏನನ್ನು ರಾಘವೇಂದ್ರನ್ನು ಗೆಲ್ಲಿಸಬೇಕು ಅಂತ ಅವರು ಜಾತಿಯದ್ದು ಮಾತನಾಡಿದಾಗ ಯಾರಿಗೂ ಅದು ದೊಡ್ಡ ವಿಚಾರ ಆಗಲಿ. ಯಾಕಂದರೆ ಅದು ಸಹಾಯ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಮಾತನಾಡ್ಲಿಕ್ಕೆ ಹೋಗಲಿಲ್ಲ. ಬೇರೆಯವರು ಆ ರೀತಿ ಮಾತನಾಡಿದ್ರು ಕೂಡ ಯಾರೂ ಮಾತನಾಡಲಿ, ಎಲ್ಲರೂ ಜಾತಿಯದ್ದು ಮಾತನಾಡಿದರು. ಯಾರು ಅದಕ್ಕೇನು ಅದು ಸತ್ಯ ಇಲ್ಲಿ ಮಾತನಾಡಿದ್ದು ನಾಳೆ ಎಲ್ಲಿ ಜಾತಿ ತೊಂದರೆ ಬರ್ತಂತ ಹೇಳಿಕೊಂಡು 2-3 ದಿವಸದಿಂದ ಇಲ್ಲಿ ನಾವು ಇದು ಇನ್ನೊಂದು ಕೇರಳ ಆಗ್ಬೋದು, ಇನ್ನೊಂದು ಮಲಪ್ಪುರಂ ಆಗ್ಬೋದು, ಇನ್ನೊಂದು ಕಾಶ್ಮೀರ ಆಗ್ಬೋದು, ನಾವು ಹಿಂದುತ್ವ ಹೆಸರಲ್ಲಿ ದೇಶದ ಹೆಸರಲ್ಲಿ ನಿಲ್ಲಬೇಕು ಅಂತ ಹೇಳಿಕೊಂಡು ಮಾತುಕತೆ ಮಾಡಿಕೊಂಡು 2 ಜಿಲ್ಲೆಯಲ್ಲಿ ಓಡಾಡ್ತಿದ್ದಾರೆ ಅನ್ನೋದು ಗಮನಕ್ಕೆ ಬಂತು. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಖಂಡಿತ ಹೌದು ಹಿಂದೂ ಸಮಾಜಕ್ಕೆ ಬಾಹ್ಯ ಶಕ್ತಿಗಳಿಂದ
ತೊಂದರೆ ಇಲ್ಲ ಅಂತ ಹೇಳೋದಿಲ್ಲ. ಜಿಹಾದಿ ಮಾನಸಿಕತೆಯಿಂದ, ಭಯೋತ್ಪಾದನೆ ಮಾನಸಿಕತೆಯಿಂದ, ಮತಾಂತರವಾದಿಗಳಿಂದ ಹಿಂದೂ ಸಮಾಜಕ್ಕೆ ತೊಂದರೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೇರಳ ಯಾಕೆ ನಿರ್ಮಾಣ ಆಯಿತು, ಮಲ್ಲಪುರಂ ಯಾಕಾಯಿತು, ರಾಮನಾಥಪುರಂ ಯಾಕಾಯಿತು, ಕಾಶ್ಮೀರ ಯಾಕಾಯಿತು ಅಂತ ಕೇಳಿದರೆ ಬರೀ ಮತಾಂತರವಾದಿಗಳಿಂದ, ಜಿಹಾದಿ ಮನಸ್ಥಿತಿಯವರಿಂದ, ಭಯೋತ್ಪಾದಕರಿಂದ ಆದದ್ದಲ್ಲ. ಜಾತಿಯ ಹೆಸರಿನಲ್ಲಿ, ಅಸ್ಪೃಶ್ಯತೆಯ ಹೆಸರಿನಲ್ಲಿ, ಮೇಲು ಕೀಳ ಹೆಸರಿನಲ್ಲಿ ಏನೋ ಅಮಾನುಷ ಚಿತ್ರಹಿಂಸೆಗಳನ್ನು, ಮಾನಸಿಕ ವೇದನೆಯನ್ನು, ಅನ್ಯಾಯ, ಅನಾಚಾರ, ಅತ್ಯಾಚಾರಗಳನ್ನು ಹಿಂದುಳಿದ ವರ್ಗ ಅನುಭವಿಸಿದಲ್ಲಿ ಅದರ ಪರಿಣಾಮ ನೊಂದು ಎಲ್ಲಾದರೂ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಹೇಳಿಕೊಂಡು, ಮಾನ ಮುಚ್ಚಿಕೊಂಡು ನಾವು ಓಡಾಡ್ಬೋದು ಅಂತ ಹೇಳಿಕೊಂಡು, ಮನುಷ್ಯರಾಗಿ ಬದುಕಬಹುದು ಅಂತ ಯೋಚನೆ ಮಾಡಿಕೊಂಡು ಒಂದಷ್ಟು ಜನ ಮತಾಂತರ ಆದರು. ಆ ಎಲ್ಲ ಪರಿಣಾಮ ಇವತ್ತು ಕೇರಳ ಮತ್ತು ಮಲ್ಲಪುರಂ ಆಗಿದೆ. ಆ ಮಾನಸಿಕ ವೇದನೆ ಇನ್ನೂ ಸಮಾಜದಲ್ಲಿ ಹೋಗಲಿಲ್ಲ. ಹಾಗಾಗಿ ಇವತ್ತಿಗೂ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲೆಯನ್ನು ಕಂಡುಕೊಳ್ಳಿಕ್ಕಾಗಲಿಲ್ಲ. ಹಿಂದುತ್ವ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತಾಂತರ ಆಗಿದ್ದ ಕಾಶ್ಮೀರದ ಹಿಂದುಳಿದ ವರ್ಗದವರು ಬಂದು ನಮ್ಮನ್ನು ವಾಪಸ್ ಹಿಂದುತ್ವಕ್ಕೆ ತಗೊಳ್ಳಿ ಅಂತ ಹೇಳಿದಾಗ, ಜನಿವಾರ ತೆಗೆದಿಟ್ಟು ನಾವು ಗಂಗೆಯಲ್ಲಿ ಹಾರಿ ಪ್ರಾಣಾರ್ಪಣೆ ಮಾಡ್ತೇವೆ, ಅದರ ದೋಷ ನಿಂಗೆ ಬರ್ತದೆ ಅಂಥೇಳಿ ರಾಜನ ಮೇಲೆ ಅವತ್ತೇನು ಪಂಡಿತರು ಒತ್ತಡ ಹಾಕಿದ್ರು. ಅದರ ಪರಿಣಾಮ ವಾಪಸ್ ಬರುವವರು ಮತ್ತೆ ಅಲ್ಲಿ ಹೋಗಿ ಮತ್ತೆ ಇದು ಭಾವನೆಯನ್ನು, ಭಯೋತ್ಪಾದನೆ ಭಾವನೆಯನ್ನು ಬೆಳೆಸಿಕೊಂಡು ಅಲ್ಲೇ ಮುಂದುವರೆದ್ರು. ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಯೋಚನೆ ಮಾಡಿಕೊಂಡು ಹೊರಟರು. ಅದರ ಪರಿಣಾಮ ಇವತ್ತು ಭಯೋತ್ಪಾದಕತೆ, ಅದರ ಪರಿಣಾಮ ಇವತ್ತು ಕಾಶ್ಮೀರ ಆಗಿರುವಂಥದ್ದು. ಇವತ್ತು ಮತ್ತೆ ಹಿಂದುತ್ವ ಅಕಸ್ಮಾತ್ ನಾಶ ಆದರೆ, ಹಿಂದುತ್ವದ ಭದ್ರಕೋಟೆ ಎನಿಸಿಕೊಂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿರುಕು ಬಿಟ್ಟರೆ, ಈಗಾಗಲೇ ಬಿರುಕು ಬಿಟ್ಟಿದೆ. ಯಾರದನ್ನು ನಿರ್ಮಾಣ ಮಾಡಿದ್ರು ಅಂತ ಕೇಳಿದರೆ ಏನು ಸಂಘದ ನಿತ್ಯ ಶಾಖೆಗಳಿತ್ತು, ಹಿಂದೂ ಸಂಘಟನೆಗಳ ಘಟಕಗಳಿತ್ತು, ಚಟುವಟಿಕೆಗಳಿತ್ತು. ಕಳೆದ 10 ವರ್ಷದಲ್ಲಿ ವ್ಯತ್ಯಾಸ ಏನಾಗಿದೆ ಗೊತ್ತಿದೆ, ತಮ್ಗೆ ಗೊತ್ತಿರಲಿಕ್ಕಿಲ್ಲ. ಸಂಘಕ್ಕೆ 80 ವರ್ಷ ಆಗ್ತಾ ಇದ್ದ ಹಾಗೆ 100 ವರ್ಷ ಆಗಬೇಕು ಒಂದು ಗುರಿಯನ್ನು ಇಟ್ಟುಕೊಂಡು ಸಂಘ ಯೋಜನಾ ಭೇಟಿಗಳು ನಡೆದಿತ್ತು. ಆದರೆ ವಿಪರೀತ ರಾಜಕೀಯದಲ್ಲಿ ಮತ್ತು ಜಾತಿ ರಾಜಕೀಯಕ್ಕೆ ಹೋದ ಪರಿಣಾಮ, ಹಿಂದುತ್ವ ಹೋರಾಟಗಾರರನ್ನು ತುಳಿದಂಥ ಪರಿಣಾಮ, ಹಿಂದುತ್ವ ಹೋರಾಟಗಾರರನ್ನು ಅದುಮಿಟ್ಟ ಪರಿಣಾಮ, ಅವರು ಯಾರಿಗೂ ಅವಕಾಶ ಸಿಗಬಾರ್ದು. ಬರೀ ಹಿಂದುತ್ವ ಹೋರಾಟಗಾರರು ಎಲ್ಲ ಸಮಾಜದಲ್ಲಿದ್ದವರನ್ನು ಇವರು ನೇರ ಹಿಂದುತ್ವ ಹೋರಾಟ ಎಲ್ಲ ಸಮಾಜದಲ್ಲಿದ್ದವರನ್ನು ಇವರು ಪಕ್ಕಕ್ಕೆ ತಳ್ಳಿ ಆಯ್ತು. ಇವರು ಯಾರನ್ನು ಉಳಿಸ್ಕೊಂಡ್ರು, ಯಾರಿಗೆ ಬೆಲೆ ಕೊಟ್ಟರು? ಇಲ್ಲಿ ಪರಿಣಾಮ ಇವತ್ತು ಬಂಟ್ವಾಳ ತಾಲೂಕಲ್ಲಿ 92 ಇದ್ದ ಶಾಖೆ, ನಿತ್ಯ ಶಾಖೆಗಳು ಇವತ್ತು 10ಕ್ಕೆ ಇಳಿದಿದೆ. ಪುತ್ತೂರಲ್ಲಿ ಗ್ರಾಮಕ್ಕೆ 1-2 ಶಾಖೆಗಳಿದ್ದಲ್ಲಿ ಅಲ್ಲೂ 100 ಶಾಖೆ ಇದ್ದಲ್ಲಿ ಇವತ್ತು 10-20ಕ್ಕೆ ಇಳಿದಿದೆ ನಿತ್ಯ ಶಾಖೆಗಳ ಸಂಖ್ಯೆ. ಎಲ್ಲ ತಾಲೂಕುಗಳಲ್ಲಿ ಇದೇ ಸ್ಥಿತಿ ಇದೆ. ಹಿಂದೂ ಜಾಗರಣ ವೇದಿಕೆ ಘಟಕಗಳು ಇವತ್ತು ಎಲ್ಲಿದೆ ಹುಡುಕಬೇಕಾಗಿದೆ, ಎಷ್ಟಿದೆ ಅಂತ ಹೇಳಿಕೊಂಡು. 10 ವರ್ಷ ಹಿಂದೆ ಯಾವ ಸ್ಥಿತಿಯಲ್ಲಿ ಇವತ್ತು ಏನಿದೆ ಅಂತ ಹೇಳಿಕೊಂಡು. ಬಜರಂಗ ವಿಶ್ವ ಪರಿಷತ್ ಪರಿಸ್ಥಿತಿ ಕೂಡ ಬದಲಾವಣೆ ಆಗಿಲ್ಲ. ರಾಜಕೀಯ ಮಾತ್ರ ಇವತ್ತು ಅಧಿಕಾರದಲ್ಲಿ ಇರಬಹುದು, ಆದರೆ ರಾಜಕೀಯ ಅಧಿಕಾರ ಈರುಳ್ಳಿಗೂ ಹೋಗಿದೆ, ಸೇಬಲ್ಲೂ ಹೋಗಿದೆ. ಯಾವೆಲ್ಲ ಕಾರಣಕ್ಕೆ ರಾಜಕೀಯ ಅಧಿಕಾರ ವ್ಯತ್ಯಾಸ ಆಗಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಕಸ್ಮಾತ್ ಅಂಥದ್ದೇನು ಸ್ಥಿತಿ ಆದರೆ ಉಳಿಸುವಂಥ ಹಿಂದುತ್ವದ ಕೋಟೆ ಅಂತ ಏನು ಹೇಳ್ತಾರೆ, ಉಳಿಸಬೇಕಿದೆ. ಇದು ಯಾವುದು ಉಳಿಸಬೇಕು? ನಿತ್ಯ ಶಾಖೆಗಳು, ಪರಿವಾರ ಸಂಘಟನೆಗಳು, ಇದೆಲ್ಲವೂ ಶಕ್ತಿ ಕಳ್ಕೊಂಡು ಶಕ್ತಿಹೀನ ಆಗ್ತದೆ. ಇವತ್ತು ಇವರೇ ಈ ಕೆಲಸದಿಂದಾಗಿ ಹಿಂದುತ್ವ ಭದ್ರಕೋಟೆ ಇವರೇ ಹಾಳು ಮಾಡಿದ್ದಾರೆ. ಪಾಪ ಅವರಿಗೆ ಪದ್ಮರಾಜರಿಗೆ ಗೊತ್ತಿರಲಿಲ್ಲ, ಹಾಗಾಗಿ ಅನ್ನೋದು ಇದರಲ್ಲಿ ಏನೋ ಒಂದು ಶಬ್ದ ಅವರ ಬಾಯಿಂದ ಬಂತು. ಆದರೆ ಇಲ್ಲಿ ಈ ವ್ಯವಸ್ಥೆಯಿಂದಲೇ ಇವತ್ತು ಹಿಂದುತ್ವ ಭದ್ರಕೋಟೆ ನಿಧಾನವಾಗಿ ನಾಶ ಆಗ್ತಾ ಇದೆ, ಒಡಿತಾ ಇದೆ, ಬಿರುಕು ಬಿಡ್ತಾ ಇದೆ. ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದನ್ನು ಇವತ್ತು ಉಳಿಸಲಿಲ್ಲ ಅಂಥೇಳಿ ಆದರೆ ಮುಂದಿನ ದಿವಸದಲ್ಲಿ ಕಷ್ಟ ಇದೆ. ಇದು ಎಲ್ಲಿ ಬೇಕಾದ್ರೂ ಹೋಗಿ ತಲುಪಬಹುದು. ಹಾಗಾಗಿ ಅದೆಲ್ಲ ಇವತ್ತೇನು ಹೇಳ್ತಾ ಇದ್ದಾರೆ, ಮೊದಲು ಮಾಡಬೇಕಾಗಿರೋದವರು ಸಮಾಜ ಒಳಗಡಿರುವಂಥ ಸಮಸ್ಯೆಯನ್ನು ಇವತ್ತು ಸರಿ ಮಾಡಬೇಕಾಗಿದೆ. ಹಿಂದುಳಿದ ವರ್ಗ ಗಟ್ಟಿಯಾಗಿ ಹಿಂದುತ್ವಕ್ಕೋಸ್ಕರ ನಿಂತುಕೊಳ್ಬೇಕಿದ್ರೆ ಹಿಂದುಳಿದ ವರ್ಗದ ಸಮಾಜದವರಿಗೆ ಕೂಡ ಇಲ್ಲಿ ಸಮಾನ ಅವಕಾಶಗಳು ಸಿಗಬೇಕಾಗಿದೆ. ದೇವಸ್ಥಾನಗಳಲ್ಲಿ ಪಂಕ್ತಿ ಭೇದ ಹೋಗಬೇಕಾಗಿದೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ರಂಗಗಳಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಂದುಳಿದ ವರ್ಗದವರಿಗೆ ಸರಿಯಾಗಿ ಅಧಿಕಾರದ ಹಂಚಿಕೆ ಆದರೆ, ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಆಗ ಮಾತ್ರ ಹಿಂದುತ್ವ ಉಳಿಯುತ್ತದೆ. ಇಲ್ಲದಿದ್ದರೆ ಬಾಹ್ಯ ಆಕ್ರಮಣದಿಂದ ಹಿಂದುತ್ವವನ್ನು ಉಳಿಸಬೇಕಿದ್ರೆ ಹರಸಾಹಸ ಪಡಬೇಕಾಗಿದೆ. ಹಿಂದುಳಿದ ವರ್ಗಗಳು ಇವತ್ತು ವಿಶ್ವಾಸವನ್ನು ಕಳ್ಕೊಳ್ತಾ ಇದೆ. ಒಟ್ಟು ಸಂಘ ಪರಿವಾರದ ವ್ಯವಸ್ಥೆಯ ಮೇಲೆ ಇರುವಂತಹ ನಂಬಿಕೆಯನ್ನು ಇವತ್ತು ಹಿಂದುಳಿದ ವರ್ಗದವರು ಕಳ್ಕೊಳ್ತಾ ಇದ್ದಾರೆ.
ಈ ಎಲ್ಲ ವ್ಯವಸ್ಥೆಗಳಿಂದ ಯಾವಾಗ ಇದನ್ನು ಸರಿ ಮಾಡ್ತಾರೆ ಆವಾಗ ಹಿಂದುತ್ವ ಮತ್ತೆ ಗಟ್ಟಿ ಆಗ್ತದೆ, ಹಿಂದುತ್ವ ಭದ್ರಕೋಟೆ ಮತ್ತೆ ಗಟ್ಟಿ ಆಗ್ತದೆ. ಇವತ್ತೇನು ವ್ಯತ್ಯಾಸಗಳಾಗ್ತದೆ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೋಸ್ಕರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಇದನ್ನು ನಿಲ್ಲಿಸೋ ಕೆಲಸ ಮಾಡಿದ ಮಾತ್ರ ಹಿಂದುತ್ವ ಉಳಿತು. ಇದನ್ನು ಕೂಡ ಅವರಿಗೆ ಯಾರೊಟ್ಟಿಗೆ ನಾನು 25 ವರ್ಷ ಬಹಳಷ್ಟು ನೋವಾಯಿತು. ನನಗೆ ನನ್ನ ಜೊತೆಯಲ್ಲಿ ಮಾತನಾಡುವಷ್ಟು ಅವರಿಗೆ ಸಮಯ ಇಲ್ಲ. ಯಾರೊಟ್ಟಿಗೆ ನಾನು ನನ್ನ ಜೀವನದ 25 ವರ್ಷವನ್ನು ಕೊಟ್ಟು ಈ ಸಂಘಟನೆ ಈ ಸ್ಥಿತಿಗೆ ತಂದಿದ್ನೋ, ಸತ್ಯನಿಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿಕೊಂಡು ಸತ್ಯನಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಅವರಿಗೆ ಮನೆ ತಿರುಗಲಿಕ್ಕೆ ಆಗಲಿಲ್ಲ. ಸತ್ಯನಿಗೆ ಮಾತ್ರ ಅಲ್ಲ, ಸತ್ಯನಂತಹ ಸಾವಿರಾರು ಹಿಂದುಳಿದ ವರ್ಗದ ಬಂಧುಗಳಿಗೆ ಇವತ್ತು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಇವರಿಗೆ ಆಗಲಿಲ್ಲ ಹಿಂದುತ್ವ ಹೆಸರಿನಲ್ಲಿ. ಇವತ್ತು ಕಾಶ್ಮೀರ, ಕೇರಳ, ಮಲ್ಲಪುರಂ ಅಂತ ಹೇಳಿಕೊಂಡು ಅಲ್ಲಲ್ಲಿ ಸಭೆ ಮಾಡ್ತಾ ಇದ್ದಾರೆ ದೇಶ ಅಂತ ಹೇಳಿಕೊಂಡು. ಅಲ್ಲಿ ಹಿಂದುತ್ವ ಉಳಿಬೇಕಿದ್ರೆ ಇದು ಆಗಬೇಕಂತ ಅವಶ್ಯಕತೆ ಇದೆ. ಸ್ಪಷ್ಟವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ನಾನು. ಆದದ್ದು ಬೆಳ್ತಂಗಡಿ ಶಾಸಕ, ಅದರಲ್ಲಿ ಅಧ್ಯಕ್ಷ, ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ, ಅವತ್ತಿನ ಬಿಜೆಪಿಯ ಮಂಡಲ ಅಧ್ಯಕ್ಷ ಜಯಂತ್ ಕೋಟ್ಯಾನ್ ಅದರ ಕಾರ್ಯಾಧ್ಯಕ್ಷ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಬೇರೆ ಕೂಡ ಎಲ್ಲಿದೆ? ಒಂದೇ ಇದು ಸತ್ಯಜಿತ್ ಸುರತ್ಕಲ್ ಇದ್ದಂತಹ ಇಡ್ಡ ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ಬ್ರಹ್ಮಕಲಶದಲ್ಲಿ ಸತ್ಯಜಿತ್ ಸುರತ್ಕಲ್ ಅರ್ಚಕ ವೃಂದದವರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಒಂದೇ ರೀತಿಯ ಅಡಿಗೆ, ಒಂದೇ ಕಡೆ ಅಡಿಗೆ, ಒಂದೇ ರೀತಿಯ ವ್ಯವಸ್ಥೆಯನ್ನು ಸತ್ಯಜಿತ್ ಸುರತ್ಕಲ್ ಮಾಡಿಸಿದ್ದ. 2 ಬ್ರಹ್ಮಕಲಶದಲ್ಲಿ ಮಾಡಿಸಿದ್ದಾನೆ. 2006ರಲ್ಲಿ ಒಂದಾದದ್ದು, ಮತ್ತೊಂದು ಇತ್ತೀಚೆಗೆ 2020ರಲ್ಲಿ ಏನಾಗಿರೋದು. 2 ಬ್ರಹ್ಮಕಲಶದಲ್ಲಿ ಒಂದೇ ಕಡೆ ಅಡಿಗೆ, ಅರ್ಚಕ ವೃಂದವರು ಬಿಟ್ಟು 3 ರೀತಿ ಊಟಕ್ಕೆ ವ್ಯವಸ್ಥೆ ಇತ್ತು. ಒಂದು ಟೇಬಲ್, ಒಂದು ಬಫೆ, ಮತ್ತೊಂದು ಕೆಳಗಡೆ ನೆಲದಲ್ಲಿ ಕುತ್ಕೊಂಡು ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು. ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೆ ನಾನು. ನಾವು ನಿಂತ್ಕೊಂಡಾಗ ಮಾಡಿದ್ವಿ. ಆಗೋದಿಲ್ಲ ಅಂತ ಹೇಳಿ ಅಲ್ಲ, ಆ ಮಾನಸಿಕತೆ ಬೇಕು, ಆ ಧೈರ್ಯ ಬೇಕು. ಹಿಂದೂ ಸಂಘಟನೆ ಹಿಂದುತ್ವ ಅಂತ ಹೇಳಿದ ಮೇಲೆ ಅದು ಮಾಡಬೇಕು ಹೊರತು 4 ಕಡೆ ಅಡಿಗೆ, 4 ರೀತಿಯ ಅಡಿಗೆ ಅಲ್ಲ. ಇವತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ಪಕ್ಷಗಳು 16 ಇರಬಹುದು, ರಾಜಕೀಯವಾಗಿ ನಾವು ಯಾವುದೋ ರಾಜಕೀಯ ಪಕ್ಷ ಜೊತೆಯಲ್ಲಿ ಗುರುತಿಸಿಕೊಂಡು ಇರಬಹುದು. ಆದರೆ ಬಹಳ ಹೋರಾಟದ ನಂತರ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ 4-5 ಜನ ಸಂಸದರು, 16-17 ಜನ ಶಾಸಕರು ಏಕಕಾಲದಲ್ಲಿ ಇರ್ತಿದ್ದಂಥ ಒಂದು ಕಾಲಘಟ್ಟ ಇತ್ತು. ಸಮಾಜ ಸಂಘಟಿತವಾಗಿ ನಿಂತುಕೊಂಡು, ಸಮಾಜ ಅಂತ ಹೇಳಿ ಮತ ಹಾಕದೆ ರಾಜಕೀಯ ಪಕ್ಷ ಜೊತೆಯಲ್ಲೇ ಗುರುತಿಸಿಕೊಂಡು ಪಕ್ಷಕ್ಕೋಸ್ಕರವೇ ನಮ್ಮ ಮತ ಅನ್ನೋದನ್ನು ನಾವು ಮಾಡಿಕೊಂಡ ಪರಿಣಾಮ ಒಬ್ಬನೇ ಒಬ್ಬ ಸಂಸದ ಇಲ್ಲದಂತಹ ಕೇವಲ 5-6 ಜನ ಶಾಸಕರಿಗೆ ಸೀಮಿತ ಆಗುವಂಥ ಸ್ಥಿತಿಗೆ ಬಹುಸಂಖ್ಯಾತ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ದರೂ ಕೂಡ ಈ ಸ್ಥಿತಿಗೆ ತಲುಪುವಂಥ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ. ಈ ಸರಿ ಮತ್ತೆ ನಮ್ಮ ಹೋರಾಟದ ಪರಿಣಾಮವಾಗಿ ಅವಕಾಶ ಸಿಕ್ಕಿದೆ. 3 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಸಮಾಜ ಬಂಧು, ಈ 3 ಕ್ಷೇತ್ರಗಳ ಸಮಾಜ ಬಂಧು ನಾವು ವಿನಂತಿಯನ್ನು ಮಾಡುವಂಥದ್ದು, ರಾಜಕೀಯ ಪಕ್ಷ ಯಾವುದೇ ನಾವು ಇದ್ದರೂ ಕೂಡ ಗುರುತಿಸಿಕೊಂಡಿದ್ರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಈ ಸಮಾಜವನ್ನು ಇನ್ನಷ್ಟು ಮೇಲಕ್ಕೆತ್ತುವುದಕ್ಕೋಸ್ಕರ, ಈ ಸಮಾಜ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವ ಸ್ಥಿತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಸರಿ ನಮ್ಮ ಪಕ್ಷವನ್ನು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಮಾಜದ ಹೆಸರಿನಲ್ಲಿ ದಯವಿಟ್ಟು ಮತವನ್ನು ಹಾಕಿ, ಬೇರೆ ಸಮಾಜವರು ಮಾಡದಂಥದ್ದು ಅಲ್ಲ, ಬೇರೆ ಸಮಾಜವರು ಕರೆ ಕೊಡೋದಂತಹ ಕರೆಯೂ ಅಲ್ಲ, ಇದು ಎಲ್ಲ ಸಮಾಜವರು ಮಾಡುವಂಥದ್ದೇ. ಈ ಸರಿ ಸಮಾಜಕ್ಕೋಸ್ಕರ ಇದನ್ನು ಪಾಲಿಸಿ ಸಮಾಜವನ್ನು ಗೆಲ್ಲಿಸಿ ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಸಮಾಜದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಮುಂದಿನ ದಿವಸದಲ್ಲಿ ಇದೇ ಕಾರಣಕ್ಕೋಸ್ಕರ ನಾನು ಈ 3 ಕ್ಷೇತ್ರಗಳಲ್ಲಿ ಓಡಾಟ ಮಾಡುವವನಿದ್ದೇನೆ.
ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ, ಎಲ್ಲ ಮಾಧ್ಯಮದ ಬಂಧುಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಕೆಲಸವನ್ನು ಮಾಡೋದಕ್ಕೋಸ್ಕರ ತಮಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ಕೂಡ ಕರೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲ ಹಿಂದುಳಿದ ವರ್ಗದ ಬಂಧುಗಳು ಇವತ್ತು ಸ್ವಾಭಿಮಾನಿ, ಸ್ವಾವಲಂಬಿ ಆಗಬೇಕಿದ್ರೆ ನಾವೆಲ್ಲರೂ ಸಂಘಟಿತರು ಆಗಲೇಬೇಕು. ಆ ದೃಷ್ಟಿಯಿಂದ ಮುಂದಿನ ದಿವಸದಲ್ಲಿ ತಾವು ಈ ಬಗ್ಗೆ ಯೋಚನೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳಿ ಅಂತ ಹೇಳಿಕೊಂಡು ಈ ಮೂಲಕ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು.